ಕಷ್ಟಗಳಿರ್ತಾವ. ಆ ಎಲ್ಲ ಯಾರಿಗೋ ಒಬ್ರು ನೌಕರಿ ತೊಗೋಬೇಕಂತಿರ್ತೈತಿ, ಯಾರಿಗೋ ಒಬ್ರು ದುಡಿಬೇಕಂತಿರ್ತೈತಿ, ದುಡಿದಿದ್ದು ಕೈಗೆ ಹತ್ತಂಗಿಲ್ಲ ಅಂತಿರ್ತೈತಿ, ಮಕ್ಕಳಾಗಿಲ್ಲ ಅಂತಿರ್ತೈತಿ. ನಂಬಿಕೆ ರೀ, ನಂಬಿಕೆ ಭಾಳ ದೊಡ್ಡ ಕೆಲಸ ಮಾಡ್ತದೆ ಜಗತ್ತಿನ. ನಂಬಿಕೆ ಇಲ್ಲಾರ್ದ ಏನು ಮಾಡೋಕ್ಕಾಗೋದಿಲ್ಲ. ನೀವು ಈಗ ಇಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತಿರಿ, ನೀವು ಟಿಕೆಟ್ ತೊಗೊಂಡು ಬೆಂಗಳೂರು ಬಸ್ ಹತ್ತಿದ್ರಿ ಅಂತಂದ್ರೆ ಟಿಕೆಟ್ ಕೊಟ್ಟಿದ್ದ 500 ರೂಪಾಯಿ ಕೊಟ್ಟಿರಪ್ಪ ಬೆಂಗಳೂರು ಬಸ್ ಹತ್ತಕ್ಕೆ. ರಾಜಹಂಸ ಬಸ್ನಾಗ ಹತ್ಕೊಂಡು ಸುಮ್ಮನೆ ಹೋಗಿ ಟಿಕೆಟ್ ತೊಗೊಂಡು ಸೀಟ್ನಾಗ ಮಕ್ಕೋಬೇಕಟ್ಟ. ಅದನ್ನು ಬಿಟ್ಟು ಡ್ರೈವರ್ ಚಲೋ ಲೈಸೆನ್ಸ್ ಐತಿಲ್ಲೋ, ಅವ ಚಲೋ ಗಾಡಿ ಹೊಡಿತಾನೆ ಇಲ್ಲೋ, ಅವ ಈ ಊರು ಅವದನೋ, ನಮ್ಮ ಜಾತಿ ಅವದನೋ, ಅವ್ರ ಜಾತಿ ಅವದನೋ, ಅವ್ನ ಮಕಾನ ನೋಡಿಲ್ಲ ಅಂತ ಅನ್ಕೊಂಡು ಕುಂತು ಬೆಂಗಳೂರು ಬಸ್ ಸ್ಟ್ಯಾಂಡ್ ಬರೋ ಮಟ್ಟನೂ ನಿದ್ದೆ ಹತ್ತೋದಿಲ್ಲ. ನಿಮಗೆ ನಿದ್ದೆ ಹತ್ತಬೇಕು ಅಂತಂದ್ರೆ ಸುಮ್ಮನೆ ಟಿಕೆಟ್ ತೊಗೊಂಡಿಯಪ್ಪ ಮುಟ್ಸಾತಾನಂತ. ಒದ್ದು ಡ್ರೈವರ್ ಮೇಲೆ ನಂಬಿಕೆ ಐತಿ ನಮಗೆ. ಏನಂತ, ಎಂಥ ಪರಿಸ್ಥಿತಿ ಬಂದ್ರೆ ಇವ ನಮ್ಮನ್ನು ಹೋಗಿ ಬೆಂಗಳೂರು ಮುಟ್ಟಿಸ್ತಾನಂತ. ಏನೂ ಗೊತ್ತಿಲ್ಲಾರ್ದಂಥ ಡ್ರೈವರ್ನ ಬಸ್ನಾಗ ಹೋಗಿ ಮಕ್ಕೊಂತೀವಿ ಅಂದ್ರೆ ಮತ್ತು ಎಂಥ ಕಷ್ಟ ಬಂದ್ರೂ ಸಹಿತ ಹೋಗಿ ದಡ ಮುಟ್ಟಿಸ್ತಾನ ಅನ್ನುವಂಥ ನಂಬಿಕೆ ಶಿವಲಿಂಗಪ್ಪನ ಮೇಲೆ ಇಟ್ಕೊಂಡು ಬಿಟ್ರೆ ಅವನು ಹೋಗಿ ದಡ ಮುಟ್ಟಿಸಾತಾನ. ಅದರೊಳಗೆ ಎರಡು ಮಾತಿಲ್ಲ. ಅವ ಪೇಷಂಟ್ ಅಲ್ಲೇ ಸತ್ತಿರ್ಬೇಕು ಅವ. ಅಂದ್ರೆ ಹಂಗೆ ಹಿಂಗೆ ಅಂತ ಅವ ಮಕ್ಕ ಗಂಟು ಹಾಕೊಂಡು ಕುಂತ್ರ ಸತ್ತ ಹೋಗ್ಕನವ ಮಾತಾಡ್ಸವ. ಮತ್ತು ನಕ್ಕೊಂತ ಕುಂತ್ರೆ ಏನೋ ನನಗೇನಾಗಿಲ್ಲ ಬಿಡು ಅನ್ನಂಗೆ ಇರ್ತಾನೆ. ಮತ್ತು ನೀವಾಗ ಗಂಟು ಮಕ್ಕ ಹಾಕ್ಕೊಂಡು ಕುಂತ್ರ ನನಗೇನೋ ದೊಡ್ಡ ರೋಗ ಆಗೈತೆ ಅಂತ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗತ್ತೆ ಅವಂಗೆ. ಅದಕ್ಕೆ ನಕ್ಕೊಂತ ಕುಂದ್ರಬೇಕು. ಅಯ್ಯವ ಪಂಚಾಯತಿ ಕಟ್ಟಿ ಹತ್ತಾಕಿ ಬಿಡಬೇಡ್ರಿ. ಹತ್ತಿದ್ರೆ 10 ಒಲ್ರಕ್ಕ ಅಪ್ಪಿ ತೊಗೊಂಡು ಹೋಗಿ ಅದನ್ನು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಾಕಿ ಬಿಡಬೇಡ್ರಿ. ಹತ್ತಿದ್ರೆ 10 ಒಲ್ರಕ್ಕ ಅದನ್ನು ತೊಗೊಂಡು ಕೋರ್ಟ್ ಮೆಟ್ಲ ಹತ್ತಾಕಿ ಹೋಗ್ಬೇಡ್ರಿ. ಹತ್ತಿದ್ರೆ 10 ಒಲ್ರಕ್ಕ ಅದನ್ನು FIR ಅರ್ಸಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಕೋರ್ಟ್ ಮೆಟ್ಲಕ್ಕೆ ಹೋಗಿ ವಕೀಲರನ್ನ ಹಿಡ್ಕೊಂಡು ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ ಅಂತ ತಿಳ್ಕೊಂಡು ಮಕ ಒಣಸ್ಕೊಂಡು ಊರು ಮಂದಿ ಮುಂದೆ ಅಡ್ಡಾಡಬೇಡ್ರಿ ಅನ್ನೋದು ಇವತ್ತಿನ ಕೊನೆಯ ಮಾತಿನ ಅರ್ಥ ಅನ್ನುವಂಥದ್ದನ್ನು ಹೇಳಿ ನೋಡಿ. ಪೋಲಿಯೋ ಪೀಡಿತ ಆಗಿರ್ತಕ್ಕಂಥ ವಿಲ್ಮಾ ರುಡಾಲ್ಫೋ ಅವಳು ಪೋಲಿಯೋ ಪೀಡಿತೆಯಾಗಿ ಹುಟ್ಟಿರ್ತಾಳೆ. 1960 ಅಮೇರಿಕಕ್ಕೆ 4 ಬಂಗಾರದ ಪದಕ ತೊಗೊಂಬರ್ತಾಳೆ. ಅಂದರೆ ಇವರೆಲ್ಲ ಏನು ಇಲ್ಲಾರ್ದವ್ರು ನನ್ನ ಕೈಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಎಂದೂ ಕೂಡ ವಿಚಾರ ಮಾಡಿಲ್ಲ. ಬಟ್ ಆಗದೇ ಇರತಕ್ಕಂಥದ್ದನ್ನು ಹಾಗೇ ಮಾಡಿ ತೋರಿಸ್ತೀನಿ ಅನ್ನುವಂಥ ಸಾಧನೆಗೆ ಬಿದ್ದಿದ್ದಕ್ಕಾಗಿ ಇಷ್ಟು ದೊಡ್ಡ ಸಾಧನೆ ಮಾಡ್ಯಾರ ಅಂತಂದ್ರೆ ಎಲ್ಲ ಕೈ ಚಲೋ ಕೊಟ್ಟಾನ, ಕಾಲು ಚಲೋ ಕೊಟ್ಟಾನ, ಕಣ್ಣು ಚಲೋ ಕೊಟ್ಟಾನ, ಕಿವಿ ಚಲೋ ಕೊಟ್ಟಾನ. ಅಟ್ಲೀಸ್ಟ್ ನಮ್ಮ ತಂದೆ ತಾಯಿಯನ್ನಾದರೂ ಚಲೋ ನೋಡ್ಕೊಳ್ಳೋ ಅಷ್ಟರ ಮಟ್ಟಿಗಾದರೂ ನಮ್ಮ ಸಾಧನೆ ಇರಬೇಕಲ್ಲ. ಭಾಳ ಮಂದಿಗೆ ಗೊತ್ತಿರಲಿ ತಮ್ಮ ತಾಯಿ ತಂದೆ ಎಷ್ಟು ಕನಸು ಕಾಣ್ತಾರೆ ಅಂತಂದರೆ, ತಂದೆ ಆಗಿರ್ತಕ್ಕಂಥವ್ನು ಎಷ್ಟು ಕನಸು ಕಾಣ್ತಾನೆ ಅಂತಂದರೆ ಅವನು ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಒತ್ತಡಗಳನ್ನು ಮರೆಮಾಚಿ ಎಲ್ಲ ಒತ್ತಡಗಳನ್ನು ಮನಸ್ಸಿನಾಗ ಇಟ್ಟುಕೊಂಡು ಆದರೆ ಸದಾಕಾಲ ತನ್ನ ಮಕ್ಕಳ ಭವಿಷ್ಯತ್ತನ್ನು ಹೇಗೆ ನಿರ್ಮಾಣ ಮಾಡಬೇಕಂತ ವಿಚಾರ ಮಾಡುವಂಥ ಏಕೈಕ ಜೀವ ಅವ್ರ ತಂದೆ. ನೋಡಿ, ತಾಯಿ ತನ್ನ ಸೊಂಟದ ಮೇಲೆ ಇಟ್ಕೊಂಡು ಮಕ್ಕಳನ್ನು ಅಡ್ಡಾಡ್ತಾಳೆ, ತಂದೆ ತನ್ನ ಹೆಗಲ ಮೇಲೆ ಇಟ್ಕೊಂಡು ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ತಾಯಿ ತನ್ನ ಸೊಂಟದ ಮೇಲೆ ಇಟ್ಕೊಂಡಾಳಂದ್ರೆ ಉದ್ದೇಶ ಏನು? ನಾನು ನೋಡುವಂಥ ಜಗತ್ತನ್ನು ನನ್ನ ಮಕ್ಕಳು ನೋಡ್ಬೇಕನ್ನುವಂಥದ್ದು ತಾಯಿ ವಿಚಾರ ಮಾಡಿದರೆ, ಅವರಪ್ಪ ವಿಚಾರ ಮಾಡ್ತಾನೆ ನಾನು ನೋಡದೇ ಇರತಕ್ಕಂಥ ಜಗತ್ತು ಸಹಿತ ನನ್ನ ಮಕ್ಕಳು ನೋಡಿ ಕಲಿಬೇಕನ್ನುವಂಥ ಕಾರಣಕ್ಕೆ ತಂದೆ ತನ್ನ ತೊಂಟದ ಮೇಲೆ ತನ್ನ ತಲೆ ಮೇಲೆ ಇಟ್ಕೊಂಡು ಮಕ್ಕಳನ್ನು ಕರ್ಕೊಂಡು ಅಡ್ಡಾಡ್ತಾನೆ ಅಂತಂದ್ರೆ ಅಂಥ ತಾಯಿಗಳನ್ನು ವಿಚಾರ ಮಾಡ್ಕೊಳ್ಬೇಕು. ಅಂಥ ತಂದೆ ತಾಯಿಗಳನ್ನು ವಿಚಾರ ಮಾಡಿಕೊಂಡು ಇವತ್ತು ಅಷ್ಟೆಲ್ಲ ತಂದೆ ತಾಯಿಗಳ ವಿಚಾರ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಮಂದಿ ಯಾವಾಗಾರ ನೋಡ್ರಿ ನೀವು, ಫಾದರ್ಸ್ ಡೇ ಬಂತಂದ್ರೆ ಅವ್ರ ಅಪ್ಪನ ಚಿತ್ರ ಹಾಕ್ಕೊಳ್ಳೋದು, ಮದರ್ಸ್ ಡೇ ಬಂತಂದ್ರೆ ಅಷ್ಟು ಸ್ಟೇಟಸ್ನಾಗ ಅವನ್ನ ಇಟ್ಕೊಳ್ಳೋದು. ನೀವು ಹಾಕೋ ಸ್ಟೇಟಸ್ನಿಂದ ನೋಡಿಬಿಟ್ರೆ ನಿಮಗೆ ಗೊತ್ತಿರಲಿ, ಸ್ಟೇಟಸ್ ಹಾಕ್ಕೊಂಡು ಅವರೆಲ್ಲ ಕರೆಕರನ್ನ ಅವ್ರ ಅಪ್ಪ ಅವನ ಪ್ರೀತಿ ಮಾಡಿಬಿಟ್ರೆ ನಮ್ಮ ದೇಶದಾಗ ವೃದ್ಧಾಶ್ರಮನೇ ಇರೋಂಗಿಲ್ಲ. ವೃದ್ಧಾಶ್ರಮ ಇರೋ ಹರ್ಕತ್ತ ಇಲ್ಲ. ಬಹುತೇಕ ನಾವು ಹಂಗೆ ಮಾಡೋದಿಲ್ಲ. ಅವತ್ತೊಂದೇ ದಿವಸ ಪ್ರೀತಿ ತೋರಿಸೋದು ನಮ್ದಲ್ಲ. ಒಂದೇ ಮಾತ್ರಂ ಸಂಸ್ಕೃತಿ ಅವರಲ್ಲ. ನಾವು ಒಂದೇ ಮಾತ್ರಂ ಸಂಸ್ಕೃತಿ ಒಳಗೆ ನಮ್ಮ ತಂದೆ ತಾಯಿಗಳನ್ನು ಪ್ರೀತಿ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಎಲ್ಲ ತಾಯಂದರೆ ನಿಮ್ಮ ಬಗ್ಗೆ ಎಷ್ಟು ಹೊಗಳಿದ್ರು ಸಹಿತ ಕಡಿಮೆ. ನಿಮಗೊಂದು ಕೊನೆ ಮಾತು ಹೇಳ್ತೀನಿ. ಅಜ್ಜವರು ಬಹಳ ಪರಿಶ್ರಮ ಪಟ್ಟು ಶಿರಟ್ಟಿ ಜನಕ್ಕೆ ನಿಮ್ಗೆ ಗೊತ್ತಿರಲಿ, ನಾಡಿನ ಮೂಲೆಯಾಗಿಂದ ಸ್ವಾಮಿಗಳು ಓಡೋಡಿ ಇಲ್ಲಿ ಬರ್ತಾರೆ ಅಂತಂದರೆ ಒಂದು ನಿಮ್ಮ ಪ್ರೀತಿಗೆ, ಇನ್ನೊಂದು ಅವರು ಫೋನಿನ ಕರೆಗೆ. ಶಿರಟ್ಟಿ ಊರೊಳಗೆ ಹಿಂದಿನ ವರ್ಷ 10 ವರ್ಷದ ಹಿಂದೆ ಮಾಡಿದಾಗ ಶ್ರೀಶೈಲ ಜಗದ್ಗುರು ಅಡಪಲ್ಲೆ ಕುಸ್ತವ ಆಯಿತು. ಮೊನ್ನೆ ನಾವೊಂದು ಊರು ಪ್ರವಚನಕ್ಕೆ ಹೋದಾಗ ದೊಡ್ಡ ಸ್ವಾಮಿಗಳು ಪಲ್ಲಕ್ಕಿ ಮಾಡ್ಬೇಕಂತ 10 ವರ್ಷದಿಂದ ಪ್ರಯತ್ನ ಪಟ್ಟಾರ, ಆಗಲಿಲ್ಲ. ಆದರೆ ಅಜ್ಜವ್ರು ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ಪಲ್ಲಕ್ಕಿನೂ ಆಯಿತು. ಅದರ ಜೊತೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತ ಜ್ಞಾನ ಯೋಗಾಶ್ರಮ ಸಿದ್ದೇಶ್ವರ ಅಜ್ಜರು ಮತ್ತೆ ಹೊಳಿ ಕರ್ಕೊಂಬರೋಕ್ಕಾಗೋದಿಲ್ಲ, ಅಂಥವ್ರನ್ನೂ ಸಹಿತ ವೇದಿಕೆ ಮೇಲೆ ಕರ್ಕೊಂಬಂದು ಕುಂದರಿಸಿ ನಾಡಿನ ಮೂಲೆ ಒಳಗಿರತಕ್ಕಂಥ ಎಲ್ಲ ಸ್ವಾಮೀಜಿಯವ್ರನ್ನ ಒಂದೇ ಫೋನ್ ಕರೆ ಒಳಗೆ ಕರ್ಕೊಂಬರುವಂಥ ಶಕ್ತಿ ನಮ್ಮ ಅಲ್ಲಮ ಪ್ರಭು ಅಜ್ಜವ್ರಿಗೆ ಐತೆ ಅನ್ನುವಂಥದ್ದನ್ನು ಎಲ್ಲ ಹಿರಿಯರು ತಿಳ್ಕೊಳ್ಬೇಕಾಗ್ತದೆ. ಒಂದಷ್ಟ ತಿಳ್ಕೊಳ್ಬೇಕಾಗಿರುವಂಥದ್ದು, ಇವತ್ತಿನ ದಿವಸ ನಮ್ಮ ನಾಂದಿನಿ ಅಜ್ಜವ್ರು ಬಂದಿದ್ದರು, ಜೈನ ಸಮುದಾಯದವರು. ಭಟ್ಟಾರಕ ಸ್ವಾಮೀಜಿಯವರು ಬಂದಿದ್ದರು. ನೋಡ್ರಿ, ಭಾಳ ವಿಶೇಷ ಅಂದ್ರೆ ನಮ್ಮ ಮೊನ್ನೆ ವರೂರಿನೊಳಗೆ ಒಂದು ದೊಡ್ಡ ಸುಮೇರು ಪರ್ವತ ಅನ್ನುವಂಥದ್ದು ಇಡೀ ಜಗತ್ತಿನೊಳಗೆ ಬಹಳ ನಿಮಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸುಮೇರು ಪರ್ವತ ಅಂತ ತಿಳ್ಕೊಂಡು ಒಂದು ದೊಡ್ಡ ಮಂಟಪವನ್ನು ಕಟ್ಟಿದ್ದಾರೆ ಗುಣಧರಂದಿ ಮಹಾರಾಜರು. ಅದರದ್ದು ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಅಲ್ಲಿ ನವಗ್ರಹ ತೀರ್ಥವನ್ನು ವರೂರಿನೊಳಗೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಕಾರ್ಯಕ್ರಮ ನಾಡಿನ ಮೂಲೆಯಾಗಿಂದ ಜನ ಬಂದಿದ್ರು. ಅಲ್ಲಿ ಜನ ಬಂದಾಗ ಅಲ್ಲಿ ಒಂದು ದೊಡ್ಡ ಉಪದೇಶವನ್ನು ಕಾರ್ಯಕ್ರಮವನ್ನು ಮಾಡ್ತಿದ್ರು. ನಾಡಿನ ಮೂಲೆಯಾಗಿರುವಂಥ ಅಲ್ಲಿ ಅಲ್ಲವಂಥ ಸ್ವಾಮೀಜಿಯವರನ್ನು ಕರೆಸಿದ್ರು. ಅವತ್ತೊಂದು ಮಾತು ಹೇಳಿದ್ದೆ ನಾನು, ಇವತ್ತು ವಿಶ್ವಸಂಸ್ಥೆ ಹುಟ್ಕೊಂಡೈತಿ, ವರ್ಲ್ಡ್ ಆರ್ಗನೈಜೇಷನ್ ಅಂತ.
ಇಡೀ ಜಗತ್ತಿನ ಶಾಂತಿ ಒಳಗೆ ಇಡಬೇಕನ್ನುವಂಥ ಕಾರಣಕ್ಕೆ 76 ವರ್ಷದಿಂದ ಹುಟ್ಕೊಂಡಿರ್ತಕ್ಕಂಥ ವಿಶ್ವಸಂಸ್ಥೆಯವರ ಮೂಲ ಅಜೆಂಡಾ ಏನು ಅಂತಂದರೆ ಜಗತ್ತಿಗೆ ಶಾಂತಿಯನ್ನು ಕೊಡಬೇಕು ಅಂತ. ಜಗತ್ತಿಗೆ ಶಾಂತಿ ಕೊಡಬೇಕನ್ನುವಂಥ ಕಾರಣಕ್ಕಾಗಿ ಹುಟ್ಕೊಂಡಿರುವಂಥದ್ದು. ಅದಾದರೆ ಇದು ಒಂದು ರೀತಿ ಒಳಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಆಲ್ಫ್ರೆಡ್ ನೊಬೆಲ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವರ ಸಾವಿನ ನಂತರದಲ್ಲಿ ಉಯಿಲನ್ನು ಬರೆದಿಟ್ಟಾರೆ. ಶರೀರದ ಬಗ್ಗೆ ಅಧ್ಯಯನ ಮಾಡಿದವ್ರಿಗೆ, ಭೌತಶಾಸ್ತ್ರದೊಳಗೆ ಅಧ್ಯಯನ ಮಾಡಿದವ್ರಿಗೆ, ವಿಜ್ಞಾನ ಅಧ್ಯಯನ ಮಾಡಿದವ್ರಿಗೆ, ರಸಾಯನಶಾಸ್ತ್ರ ಅಧ್ಯಯನ ಮಾಡಿದವ್ರಿಗೆ ಇವರೆಲ್ಲರಿಗೂ ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಅದರ ಪ್ರೈಜಿನ ಮೊತ್ತ ಎಷ್ಟಂದರೆ 7.5 ಕೋಟಿ. ಎಷ್ಟು? 7.5 ಕೋಟಿ. ನಮ್ಮ ಭಾರತ ದೇಶದೊಳಗೆ ಇಲ್ಲಿವರೆಗೂ 12 ಮಂದಿ ತೊಗೊಂಡಾರ ಪ್ರಶಸ್ತಿ. 5 ಮಂದಿ ಭಾರತೀಯರು ತೊಗೊಂಡಾರ. ಇನ್ನು ಉಳಿಕಿದವರು ಭಾರತೀಯ ಮೂಲದವರಾಗಿರ್ತಕ್ಕಂಥವ್ರಿಗೆ ಆ ಪ್ರಶಸ್ತಿ ಕೊಟ್ಟಾರ. ಒಟ್ಟು ಇಲ್ಲಿ ಮಠ 900ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ನೊಬೆಲ್ ಪ್ರೈಸ್ ಕೊಟ್ಟಾರ. ಆ ಪದಕ ಕೊಡ್ತಾರಲ್ಲ ಅದರ ತೂಕ ಎಷ್ಟಂದ್ರೆ 172 ಗ್ರಾಮ್ ಪದಕ ಕೊಡ್ತಾರೆ. 7.5 ಕೋಟಿ ರೂಪಾಯಿ ರೊಕ್ಕ ಕೊಡ್ತಾರೆ. ಅದರೊಳಗೆ 3 ಮಂದಿಗೆ 7.5 ಕೋಟಿ ರೂಪಾಯಿದಾಗ 3 ಪ್ರಶಸ್ತಿ ಕೊಡ್ಬೋದು. ಅಂಥ ನೊಬೆಲ್ ಪ್ರಶಸ್ತಿಯನ್ನು ಕೊಡಬೇಕಾದ್ರೂ ಅದರೊಳಗೂ ಒಂದು ಕೊಟ್ಟಾರೆ. ಏನಂದರೆ ಶಾಂತಿಗಾಗಿ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ನೊಬೆಲ್ ಪ್ರಶಸ್ತಿ ಅನ್ನುವಂಥದ್ದನ್ನು ಕೊಡ್ತಾರೆ. ಆದರೆ ಜೈನ ಸಮುದಾಯದ ಬಗ್ಗೆ ಇಲ್ಲೊಂದು ಹೇಳಬೇಕು ಅಂತಂದರೆ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಒಂದು ಸ್ಲೋಗನನ್ನು, ಧರ್ಮದ ಸಂದೇಶವನ್ನು ಇಟ್ಟುಕೊಂಡು ಜಗತ್ತಿಗೆ ಶಾಂತಿಯನ್ನು ಕೋರುವುದಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂಥ ಒಂದು ಧರ್ಮ ಐತಂದರೆ ಅದು ಜೈನ ಧರ್ಮ ಅನ್ನುವಂಥದ್ದನ್ನು ಅಭಿಮಾನದಿಂದ ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗ್ತದೆ. ಜಗತ್ತಿಗೆ ಶಾಂತಿಯನ್ನು ಬಯಸೋದು ಬಹುತೇಕ ಇಲ್ಲೇ ಶಾಂತಿ ಸಾಗರ್ ಮಹಾರಾಜರು ಅಂತ ತಿಳ್ಕೊಂಡು ಇಲ್ಲೇ ಭೋಜ್ ಗ್ರಾಮದವ್ರದ್ದು ಇಲ್ಲೇ ಸದನದಾಗದೊಳಗೆ ಒಬ್ಬರು ವಿದ್ಯಾಸಾಗರ್ ಮಹಾರಾಜರು ಅಂತ ತಿಳ್ಕೊಂಡು ಅವರು ಗುಜರಾತ್ದೊಳಗೆ ಈಗ ಬಂದಿರತಕ್ಕಂಥ ನಾಂದಿನಿ ಅಜ್ಜವ್ರಿಗೆ ಬಹುತೇಕ 7 ಭಾಷೆ ಬರ್ತಾವೆ. ಅವ್ರಿಗೆ 7 ಭಾಷೆ ಮಾತಾಡ್ತಾರೆ. ಅವ್ರು ಕನ್ನಡದೊಳಗೆ ಓದಾಕೆ ಬರೋದಲ್ಲ ಅಷ್ಟೇ, ಕನ್ನಡ ಎಷ್ಟು ಚಂದ ಮಾತಾಡಿ ಹೋದ್ರೆ ಅವರು. ಬಹುತೇಕ ಅವ್ರ ಮಠಕ್ಕಾದ ನಂತರದಲ್ಲಿ ನಾಂದಿನಿ ಮಠದ ತೆಳಗೆ ಹಲವಾರು ಮಠಗಳವರು 8 ಮಠಗಳದಾವ. ಆದರೆ ಗುಜರಾತದೊಳಗೆ ಇವರು ಆದ ನಂತರದಲ್ಲಿ ಗುಜರಾತದೊಳಗೂ ಸಹಿತ ಸುಮಾರು ಆ ಮಠಕ್ಕೆ 820 ಹಳ್ಳಿಗಳು ನನ್ನ ವ್ಯಾಪ್ತಿಗೆ ಬರ್ತಾವ್ರಿ. ಎಲ್ಲ ಹಳ್ಳಿ ಒಳಗೂ ನಾವು ಅದ್ಭುತವಾದಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಅಜ್ಜವ್ರು ಮಗ್ಗಲ್ಲ ಕೂತ್ಕೊಂಡು ಹೇಳಕತ್ತಿದ್ರು. ಒಬ್ಬ ಸಾಧು ಸನ್ಯಾಸಿ ಮನಸ್ಸು ಮಾಡಿದರೆ 700-800 ಅಲ್ಲ, ಇಡೀ ಅಖಂಡ ಭಾರತ ದೇಶವನ್ನು ಆಳುವಂಥ ತಾಕತ್ತು ಒಬ್ಬ ಸನ್ಯಾಸಿ ಕೈಯಾಗಿರ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಅಂತಹ ಶಾಂತಿ ಸಾಗರ್ ಮಹಾರಾಜ್ ಅವರು ಒಂದು ಟೈಮ್ ಬಂದಿತ್ತು ಮೊಘಲರ ಆಳ್ವಿಕೆ ಒಳಗೆ, ಆ ಬ್ರಿಟಿಷರ ಆಳ್ವಿಕೆ ಒಳಗೆ ದಿಗಂಬರ ಜೈನ ಮುನಿಗಳಿಗೆ ಅವಕಾಶ ಇರಲಿಲ್ಲ. ದಿಗಂಬರರಾಗಿ ಅಡ್ಡಾಡಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಅವ್ರು. ಇಲ್ಲ ಇದ್ರ ವಿರೋಧಿ ಕೆಲಸ, ಹಿಂಗೆ ನೀವು ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅಂತ ಅನ್ನುವಂಥ ಮಾತನ್ನು ಹೇಳಿದಾಗ ದಿಲ್ಲಿ ಕೆಂಪು ಕೋಟೆ ಮೇಲೆ ಹತ್ತಿ ಇಲ್ಲ ನಮ್ಮ ಧರ್ಮದೊಳಗೆ ಈ ತಿರುಳೈತೆ ಅನ್ನುವಂಥದ್ದನ್ನು ಪ್ರಬಲವಾಗಿ ಖಂಡಿಸಿರುವಂಥ ಪ್ರಥಮಾಚಾರ್ಯರು ಅಂತಾರೆ ಅವರಿಗೆ ಶಾಂತಿ ಸಾಗರ್ ಮಹಾರಾಜರು. ಮತ್ತು ಪುನರುತ್ಥಾನವಾಗಿ ಜೈನ ಸಂವಿಧಾನಕ್ಕೆ ದಿಗಂಬರ ಜೈನ ಮುನಿಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಶಾಂತಿ ಸಾಗರ್ ಮಹಾರಾಜ್ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗಿರುವಂಥದ್ದು. ಹೀಗೆ ಎಲ್ಲ ಧರ್ಮದೊಳಗಿರ್ತಕ್ಕಂಥ ಜನಗಳು ತಮ್ಮದೇ ಆಗಿರ್ತಕ್ಕಂಥ ರೀತಿಯ ಎಲ್ಲರೂ ಮಾಡೋದು ಏನಪ್ಪ ಅಂದ್ರೆ ಜನಗಳ ಕಲ್ಯಾಣನೇ ಮಾಡೋದು. ಈ ಪಂಚ ಕಲ್ಯಾಣ ಅಂತ ಮಾಡ್ತಾರೆ ಅಂದ್ರೂ ಸಹಿತ ಅವ್ರ ಕಲ್ಯಾಣದೊಳಗೆ 24 ಮಂದಿ ತೀರ್ಥಂಕರು ಏನದಾರಲ್ಲ ಅದರೊಳಗೆ ಆಲ್ಮೋಸ್ಟ್ ಎಲ್ಲರೂ ರಾಜರೇ ಇದ್ರು. ಅವ್ರು ನಮ್ಮಂಗೆ ಸಾದಾ ಮನುಷ್ಯರು ಇದ್ದಿದ್ದಿಲ್ಲ. ಸಾದಾ ಮನುಷ್ಯರಾಗಿ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಬೆಲೆ ರಾಜರಾಗಿ ಹುಟ್ಟಿ 24 ಮಂದಿ ತೀರ್ಥಂಕರೊಳಗೆ ಎಲ್ಲರೂ ರಾಜರಾಗಿನೇ ಹುಟ್ಟವ್ರು. ಎಲ್ಲರೂ ಕತ್ತಿ ಹಿಡ್ಕೊಂಡ ಬಂದವರು. ಆದರೆ ಅವರೆಲ್ಲವನ್ನು ತ್ಯಾಗ ಮಾಡಿ ಸದಾ ಸಮಾಜಕ್ಕೆ ಶಾಂತಿಯನ್ನು ಬಯಸೋದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು ಅನ್ನುವಂಥ ಕಾರಣಕ್ಕೆ ಬರೇ ರಾಜರಾಗಿ ಹುಟ್ಟಿದ್ರು ಅಂತಂದರೆ, ರಾಜರಾಗಿ ಇದ್ದಿದ್ರು ಅಂದರೆ ಅವ್ರು ಕೇವಲ ಅರಮನೆಯಾಗ ಫೋಟೋ ಇರ್ತಿತ್ತು. ಆ ಅರಮನೆಯನ್ನು ತೊರೆದು ಅರ್ಧ ಮನೆಯನ್ನು ತೊರೆದು ಪೂರ್ಣ ಮನೆ ಆಗಿರತಕ್ಕಂಥ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಂಡಿದ್ದಕ್ಕೆ ಎಲ್ಲ ಜನಮಾನಸಗಳಲ್ಲಿ ಅವರು ಫೋಟೋ ರಾಜಾದಿಸ್ತಾವ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅವರೂ ಖುಷಿಪಟ್ಟರು, ಈ ಕಡೆ ಇವರು ಖುಷಿಪಟ್ಟರು. ಕಾರಣ ಇಷ್ಟೇ, ಎಲ್ಲರೂ ಕೂಡಬೇಕು. ಹಿಂಗೆ ಕೂಡೋದಕ್ಕೆ ಬೆಲೆ ಐತೆ ಹೊರತಾಗಿ ಜೋಡಣೆ ಆಗೋದಕ್ಕೆ ಎಂದೂ ಕೂಡ ಬೆಲೆ ಇಲ್ಲ. ಅದನ್ನು ಹೇಳಿದ್ರು ಅವ್ರು ಸ್ವಾಮಿಗಳು ವಿವೇಕಾನಂದ ಅಜ್ಜವರು. ಕತ್ರಿದು ಸೂಜಿದು ಹೇಳಿದ್ರಲ್ಲ ಅವ್ರು. ಯಾವುದು ಕಟ್ ಮಾಡ್ತದೆ ಅದಕ್ಕೆ ಜಗತ್ತಿನಾಗೆ ಯಾವುದೂ ಬೆಲೆ ಇಲ್ಲ. ಕಟ್ ಮಾಡೋದು ಅದು ಕತ್ರಿ ಎಷ್ಟೋ ದೊಡ್ಡದೈತೆ ಅಂದ್ರೂ ಅದು ಕಟ್ಟ ಮಾಡ್ತೈತೆ. ಅದು ಬರೇ ಕಟ್ ಮಾಡೋದಕ್ಕೆ ಬೆಲೆ ಇಲ್ಲ. ಸೂಜಿ ಸಣ್ಣದಿರ್ತದೆ, ಆದರೆ 100 ಇರ್ತಕ್ಕಂಥದ್ದನ್ನು ಒಂದ ಮಾಡುವಂಥ ತಾಕತ್ತು ಸಣ್ಣ ಸೂಜಿ ಒಳಗಿರ್ತದಲ್ಲ. ನಾವು ಕೂಡಿಸುವಂಥ ಸೂಜಿಯಾಗಿ ಕೆಲಸ ಮಾಡಬೇಕೇ ಹೊರತಾಗಿ ಕಟ್ ಮಾಡುವಂಥ ಕತ್ರಿ ಯಾವತ್ತೂ ಆಗಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಂಥ ಕತ್ರಿ ಆದವ್ರಿಗೆ ಎಂದೂ ಕೂಡ ಸಮಾಜದಾಗ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಪ್ರತಿ ವರ್ಷ ಅಜ್ಜಾರು ಹಿಂಗೆ ಬಂದು ನಿಲ್ಲಕ್ಕಾಗ್ತದೆ ಇಲ್ಲೋ ಗೊತ್ತಿಲ್ಲ. ಶಿರಟ್ಟಿ ಎಲ್ಲ ಜನಕ್ಕೆ ಹೇಳೋದೇನೆಂದ್ರೆ, ಪ್ರತಿ ವರ್ಷ ಇನ್ನು ತೇರು ಮಾಡೋಕ್ಕಿಂತ ಮುಂಚೆಗೆ ಬೇರೆ ಇತ್ತು. ತೇರು ಮಾಡೋಕ್ಕಿಂತ ಮುಂಚೆಗೆ ಬೇರೆ ಇತ್ತು. ನಾಳಿಂದ ತೇರನ್ನು ಎಳಿತಾರೆ. ತೇರಿಗೆ ಹೂವು ಹಾಕ್ತಾರೆ. ಹಿಂಗೆ ಏನು ಒಗಿತಾರೆ? ಹೂವು ಒಗಿತೀರಿಲ್ಲ. ಅದಕ್ಕೆ ಮುಟ್ಟಾವಲ್ರಿ ಅನ್ನೋಂಗಿಲ್ಲ. ನಿಮ್ಮ ಕೈಯಾಂದು ಹೋಗಿ ಅದಕ್ಕೆ ಬಿದ್ರೂ ಸಾಕು, ಅದು ಅರ್ಪಣೆ ಮಾಡ್ದಂಗನ. ಇತ್ತಿತ್ತ ಕೆಲವು ಮಂದಿ ತಮ್ಮ ತೇರ ಬೇರೆ ಮಾಡ್ಕೊಂಡಿರ್ತಾರೆ. ಅವ್ರು ತೇರಿಗೆ ಹೂವು ಹೋಗಿ ಅಂದ್ರೆ ಅವ್ರು ಬೇರೆ ತೇರಿಗೆ ಹೂವು ಒಗಿತಿರ್ತಾರೆ. ಅಂಥ ಹೂವು ಒಗಿಯುವಂಥ ತೇರಲ್ಲ ಇದು. ಈ ತೇರಿನ ಜಾತ್ರೆ ವೈಶಿಷ್ಟ್ಯ ಏನಂದ್ರೆ, ಹೂವು ಅಂತ ಯಾಕೆ ಹೊಸ ಕಾನ್ಸೆಪ್ಟ್ ಅಜ್ಜಾರ ತಂದಾರಂದ್ರೆ, ಒಂದು ಹೂವು 12 ತಾಸಿನೊಳಗೆ ಅರಳ್ತದೆ, 12 ತಾಸಿನೊಳಗೆ ಬಾಡಿ ಹೊಕ್ಕೈತಿ. ಬರೀ ಒಂದು ಹೂವು 12 ತಾಸಿನಾಗ ಅರಳ್ತದೆ, 12 ತಾಸಿನಾಗ ಬಾಡಿ ಹೊಕ್ಕದ.
ಓ ಮಲ್ಲಿಗೆ ಹೂವೆ ಕಾಕಡ ನೀನೆಂತ ಪಾಕಡ, ಕಣ್ಣು ಬಿಟ್ಟೆ ಗಡಗಡ, ಉದುರಿ ಬಿದ್ದೆ ಬಡಬಡ, ಒಂದೇ ದಿನದ ಜೀವನ ಆದರೂ ನೀ ಪಾವನ, ನನ್ನ ಮನೆಯ ನಂದನ ನಿನಗೆ ಕೋಟಿ ವಂದನ ಅನ್ನುವಂಥ ಮಾತನ್ನು ಹಾಮಾನಾಯಕ್ ಅನ್ನುವಂಥ ಕವಿ ಬರೀತಾನೆ. ಒಂದು ಹೂವು 12 ತಾಸಿನೊಳಗೆ ಹುಟ್ಟಿ 12 ತಾಸಿನೊಳಗೆ ಬಾಣ ಕುಡ್ಕೊಂಡು ಅದಕ್ಕೆ ಮೆಲಕು ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ. ಕೈ ಮ್ಯಾಲೆ ಎತ್ತಿ ಚಪ್ಪಾಳಿ ಹೊಡೆದು ಮಾತು ಕೊಟ್ಟಿರ ಮತ್ತು ನೀವು ಮತ್ತು ಇದ್ರಾಗ ಏನಾರ ಟೊಂಕ ಟೊಸ್ಕ ತಂದ್ರಿ ಕೈ ಮ್ಯಾಗ ಎತ್ತಿದ ತೆಳಗ ಹಿಡಿದಿಲ್ಲವು. ಹಂಗಾಗಬಾರ್ದು. ಕಾರಣ ಇಷ್ಟ, ಇದನ್ನ ಯಾಕೆ ನಿಮ್ಗೆ ಹಕ್ಕಿನಿಂದ ಹೇಳಕತ್ತೀನಿ, ನಿಮ್ಮ ಮೇಲೆ ಊರಿನ ಮೇಲೆ ಪ್ರೀತಿಯಿಂದಾಗಿ ಈ ಮಾತು ಹೇಳಕತ್ತೀನಿ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಮನುಷ್ಯರೆಲ್ಲ ಒಂದೇ ಅನ್ನುವಂಥದ್ದು. ಅವ್ರದ್ದಿದ್ದಾಗ ನೀವು ಮಾಡಬೇಕು, ನೀವು ಇದ್ದಾಗ ಅವ್ರದ್ದು ಮಾಡಬೇಕು. ಇನ್ನೂ ಯಾರು ಕೊಟ್ಟಿಲ್ಲ, ಎದಕ್ಕೆದಕ್ಕಾರ ಬಳಕೆ ಮಾಡ್ಕೊತೀವಿ. ಬರೀ ಒಂದು ಮೇಕಪ್ ಮಾಡ್ಕೊಳಕ್ಕೆ ಎಷ್ಟೆಷ್ಟು ರೊಕ್ಕ ಕಡಿಮೆ ಮಾಡ್ಕೊತೀವಿ, ಖರ್ಚು ಮಾಡ್ಕೊತೀವಿ. ಚಲೋ ಬಟ್ಟೆ ತೊಗೊಳಕ್ಕೆ ಎಷ್ಟೋ ರೊಕ್ಕ ಖರ್ಚು ಮಾಡ್ಕೊತೀವಿ. ಊರಾಗ ಶಿವಲಿಂಗಪ್ಪನ ತೇರಿಗೆ ಅವರು ಕೇಳಿದಾಗ ಅದು ನಂದೊಂದಿಷ್ಟು ತೊಗೋರಿ ಅಂತ ತಿಳ್ಕೊಂಡು ಬೇಗನೆ ತಂದು ಕೊಟ್ಟು ಈ ದಾನ ಕೊಡೋದ್ರಾಗ ಕೊನೆ ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತು ದಾನ ಕೊಡೋದ್ರಾಗ ಎಷ್ಟು ಮಂದಿ ಐತೆ ಅಂತ ಮಾಡ್ರಿ ಸರ್ ನೀವು. ದಾನ ಕೊಡೋದ್ರಾಗ 4 ಮಂದಿ ಅದ, 4 ಥರ ಅದಾರ. ಆ 4 ಮಂದಿ ಹೆಂಗೆ ಇರ್ತಾರೆ ಅಂದ್ರೆ, ಈಗ ನಿಮ್ಮ ಕಡೆ ಎಮ್ಮೆ ಆಕಳು ಭಾಳ ಅದಾವಲ್ಲ, ಆಕಳ ಹಿಂಡೋದ್ರಾಗ 4 ಥರ ಆಕಳ ಅದಾವೆ. ಕೆಲವು ಆಕಳ ಚಾಪೃತೆ ಕಟ್ಟ ಹಿಂಡ್ತಾವೆ, ಹೌದಲ್ಲ, ಚಾಪೃತೆ ಕಟ್ಟ ಹಿಂಡ್ತಾವೆ. ಇನ್ನೊಂದಿಷ್ಟು ಆಕಳ ಹೆಂಗಿರ್ತಾವೆ, ಮುಂಜಾನೆ ಸಂಜೆ ಮುಂದೆ ಅಟ್ಟ ಹಿಂಡ್ತಾವೆ, ಮಧ್ಯಾಹ್ನ ಹಿಂಡೋದಿಲ್ಲ ಅವು. ಮುಂಜಾನೆ ಹಿಂಡ್ಕೋಬೇಕು, ಸಾಯಂಕಾಲ ಹಿಂಡ್ಕೋಬೇಕು. ಇನ್ನು ಕೆಲವು ಆಕಳು ಹೆಂಗಿರ್ತಾವೆ, ಮುಂಜಾನೆರ ಹಿಂಡು, ಮಧ್ಯಾಹ್ನರ ಹಿಂಡು, ರಾತ್ರಿನರ ಹಿಂಡು, 3 ಹೊತ್ತು ಹಿಂಡು ಆಕಳು ಇರ್ತಾವೆ. ಇನ್ನು ಕೆಲವು ಆಕಳು ಹೆಂಗಿರ್ತಾವೆ ಅಂದ್ರೆ ಮುಂದೆ ತಿನ್ನಾಕಿಟ್ಟು ಮೈ ಕೈಯಾಡ್ಸ್ಕೊಂತ ನಿಂದಿರ್ಬೇಕು. ಅವಕ್ಕೆ ಮುಂದೆ ತಿನ್ನಾಕಿಡ್ಬೇಕು, ಮೈ ಕೈಯಾಡ್ಸ್ಕೊಂತಿರ್ಬೇಕು. ಅವಾಗ ಹಿಂಡುವಂಥ ಆಕಳು ಬೇರೆ ಅದಾವೆ. ಅದ್ರಾಗ ಇನ್ನೊಂದು ಥರ ಆಕಳು ಅದಾವೆ, ಅವು ತಿನ್ನಾಕಿಟ್ಟು ಮೈ ತುರಿಸಿದ್ರು ಹಿಂಡಂಗಿಲ್ಲ. ಅವು ಬರೋಬ್ಬರಿ ಕಾಲು ಕಟ್ಟೆ ಹಿಂಡ್ಬೇಕು. ಅವನ್ನ 4 ಕಾಲು ಕಟ್ಟಿ ಮಲಗಿಸಿ ಹಿಂಡ್ಕೋಬೇಕು ಅವನ್ನ. ಅಂಥ ಆಕಳು ಅದಾವೆ. ಈ ಆಕಳ ಹಿಂಡುದ್ರಾಗ ಎಷ್ಟು ಥರ ಆಕಳ ಅದಾವ. ಚಟ್ಟ ಏರಿದ್ರು ಚುಟ್ಟ ಬೀಳಾರ್ದಂಥ ಕಂಪ್ನಿ ಐತಿ ನಾಡಿನಾಗ. ಬೇಕಾದಾಗಲೇ ಅದು ನಾ ದೇಹದೊಳಗೆ ಬ್ಲಡ್ಡು ಅಟ್ಟ ಇರಬೇಕು, ಮನೆ ಒಳಗೆ ದುಡ್ಡು ಅಟ್ಟ ಇರಬೇಕು. ದೇಹದಾಗ ಬ್ಲಡ್ ಜಾಸ್ತಿ ಆದ್ರೂ ದೇಹ ಏರುಪೇರು ಆಕೈತಿ, ಮನೆ ಒಳಗೆ ದುಡ್ಡು ಜಾಸ್ತಿ ಆದ್ರೂ ದೇಹ ಏರುಪೇರು ಆಗ್ತದೆ. ಹಾಗಾಗಿ ಆ ದಾನಮ್ಮ ತಾಯಿ ಪುರಾಣವನ್ನು ಹೇಳಿ ನಾಳೆ ದಿವಸ ವೈಭವದ ಆ ಜಾತ್ರೆ ನಡೀತದಲ್ಲ, ನಿಮ್ಮ ಕೊನೆ ಬದುಕು ಹೆಂಗಿರ್ಬೇಕಂದ್ರೆ, ತೇರು ಬರೋ ಟೈಮ್ದಾಗ ಯಾರು ಕಾಲ ಮೇಲೆ ಕಾಲು ಹಾಕೊಂಡು ಕುಂದಿರ್ತಾರಪ್ಪ. ತೇರು ಬರಾಕತ್ತೈತಿ, ಕಾಲ ಮೇಲೆ ಕಾಲು ಹಾಕೊಂಡು ಕುರ್ಚಿ ಮೇಲೆ ಕುಂದಿರ್ತೀನಿ, ನನಗೇನಾಕೈತೆ ಅಂತ ಯಾವನ ಅಂತಾರನ. ಎಂಥ ಅಡ್ಡಾಡಕ್ಕೆ ಬರಲಾರ್ದವನು ಸಹಿತ ಎದ್ದು ನಿಂತು ತೇರು ನೋಡ್ಬೇಕಂತಾನೆ. ಯಾಕೆ ಹೊಂಟಾವ ಮನುಷ್ಯ ಅಲ್ಲ, ಶಿವಲಿಂಗಪ್ಪ ಹೊಂಟಾನ ಮ್ಯಾಕೆ ಕುತ್ಕೊಂಡು. ಅವನ ಮುಂದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತ್ರೆ ನಾವು ದೊಡ್ಡವಲ್ಲ ಅಂತ ತಿಳ್ಕೊಂಡು ತೇರು ಹೊಂಟಾಗಿ ಎಂಥವು ಇದ್ರೂ ಎದ್ದ ನೋಡ್ಬೇಕಂತ ಹೆಂಗೆ ಹೊಂಟಾನ, ಆ ತೇರು ಹೊಂಟಾಗಿ ಎಲ್ಲರೂ ಎದ್ದು ನಿಂತು ಹೆಂಗೆ ಗೌರವ ಕೊಡ್ತಾರೆ, ಹಂಗೆ ನಿನ್ನ ತೇರು ಹೊಂಟಾಗ ನಮ್ಮದು ಒಂದು ತೇರು ಹೋಗೈತಿ. ಕೊನೆಗೆ ನಂದು ತೇರು ಹೋಗೈತಿ. ನನ್ನ ತೇರು ಹೋಗುವಂಥ ಟೈಮ್ದೊಳಗೂ ಸಹಿತ ಮನ್ಯಾಗ ಮಕ್ಕೊಂಡವನು ಸಹಿತ ಎದ್ದು ಬಂದು ಇನ್ನೊಮ್ಮೆ ಇವನ ಮಕ್ಕ ನೋಡೋಕೆ ಸಾಧ್ಯ ಇಲ್ಲ, ಇವತ್ತು ನೋಡ್ಬೇಕಂತ ನೀನು ಅಂತಿಮವಾಗಿ ಎದ್ದು ಹೋಗುವಂಥ ಟೈಮ್ದೊಳಗೆ ಅವ್ರು ಬಂದು ಕುಂಟ್ರು ಸಹಿತ ಎದ್ದು ಬಂದು ನಿನ್ನ ಮಕ್ಕ ನೋಡು ಹಂಗೆ ನಾವು ಬದುಕು ಹೋಗ್ಬೇಕನ್ನುವಂಥ ಮಾತುಗಳನ್ನು ಈ ಸಂದರ್ಭದೊಳಗೆ ಹೇಳ್ತಾರೆ.